ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಳ್ಳಿಗೆ ಹೋಗ್ತಾ ಇದ್ದೀರಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಯಜಮಾನ್ರ 2ನೇ ಅಕ್ಕನ ಮನೆ ಬಿಡದಿ ಹತ್ರ ಬರುತ್ತೆ. ನಮ್ಮ ಮನೆಯಿಂದ 1.5 ಗಂಟೆ ಜರ್ನಿ. ಮತ್ತು ಬನ್ನೇರುಘಟ್ಟ ಫಾರೆಸ್ಟ್ ಇದೆಯಲ್ಲ, ಆ ಕಡೆಯಿಂದ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ. ನನ್ನ ನಾದಿನಿ ಮತ್ತು ಅವ್ರ ಯಜಮಾನ್ರು ಬಂದರು. ನಾನು ಮತ್ತು ನಮ್ಮ ಯಜಮಾನ್ರು, ಅವರಿಬ್ಬರು ನಾವಿಬ್ಬರು 4 ಜನ ಹೋಗ್ತಾ ಇದ್ದೀರಿ. ಅಪ್ಪ, ಬೆಳಗ್ಗೆಯಿಂದ ಎಷ್ಟು ಮಳೆ ಬರ್ತಿದೆ ಅಂತಂದರೆ ರೋಡ್ನಲ್ಲೆಲ್ಲ ನೀರು ತುಂಬಿದೆ. ನೋಡಿ ಎಷ್ಟು ನೀರು ತುಂಬಿದೆ ಅಂತ. ಈಗಲೂ ಸ್ವಲ್ಪ ಮಳೆ ಹನಿ ಬರ್ತಾ ಇದೆ. ನಮ್ಮ ನಾದಿನಿ ನಮ್ಮ ಯಜಮಾನ್ರು ಕೊನೆಯ ತಂಗಿ. ಇವರು ಅವ್ರ ಯಜಮಾನ್ರು, ನಮ್ಮ ನಾದಿನಿ ಅವ್ರ ಯಜಮಾನ್ರು ಇವರು. ಎಲ್ಲರೂ ಸುತ್ತಮುತ್ತ ಪರಿಸರ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು ದಿವಸಗಳಾಗಿತ್ತು ಹೊರಗಡೆ ಹೋಗಿ. ಇವತ್ತು ಮಳೆ ಬಂದಿದ್ದಕ್ಕೂ ಈ ಕಾಡು ಮಧ್ಯೆ ಜರ್ನಿ ಮಾಡ್ತಾ ಇರೋದಕ್ಕೂ ತುಂಬ ಚೆನ್ನಾಗಿದೆ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಬೇಕ್ರಿ ಸಿಕ್ತು. ಅಲ್ಲಿ ಸ್ವಲ್ಪ ಸ್ವೀಟ್ಸು ತಿಂಡಿಗಳನ್ನು ತಗೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ಊರಿನೊಳಗೆ ಹೋಗ್ತಾ ಇದ್ದೀರಿ. ನಮ್ಮ ಯಜಮಾನ್ರ ಅಕ್ಕನವರು ತೋಟದಲ್ಲೇ ಮನೆ ಕಟ್ಕೊಂಡಿರೋದು. ನಾವು ಹೋಗ್ತಿರೋದು ಅವ್ರಿಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಹೇಳ್ದಿರನೇ ಹೋಗ್ತಾ ಇದ್ದೀರಿ. ಈಗ ನೋಡಿ ಅವ್ರ ಮನೆ ಹತ್ರ ಬಂದ್ರಿ. ಇಷ್ಟು ದಿವಸದಿಂದ ಇದ್ದಿ ಇಂಥ ವಾರ ಬಂದಿದ್ದೀರಾ, ಅದು ಹುಡುಗರನ್ನು ಕರ್ಕೊಂಡು ಬರ್ತೀರಾ. ಹೆಂಗೆ ನೀವು ಕತೆ? ತೆಗಿ, ಕ್ಯಾಪ್ ತೆಗಿ. ಯಾರು ಇಲ್ಲ ಅಂತ ಅಂದ್ಬಿಟ್ರೆ ಹೇಳ್ತಾರ. ಹೋಗ್ಲಿ, ಏನ್ ಟೀನ ಕಾಫಿನ ಏನು ಬೇಡ. ಯಾಕೆ ಬೋಂಡ 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 ಮಾಡ್ತಾವಳೆ. ಹೌದಾ? ಹೌದಾ? ಇವಾಗ ಏನೋ ಬುದ್ಧಿವಂತ ಏನೋ ಮಾಡ್ಕೋಬೇಕಕ್ಕ. ಹೌದಾ?
ಅದು ಟೈಮಿಂಗ್ಸ್ ಇಲ್ಲ ಅಂದ್ರೆ ಹೋಗ್ತಾರೆ. ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀರಿ. ಊಟ ಆದಮೇಲೆ ತೋಟ ಎಲ್ಲ ಸುತ್ತಾಡೋದಕ್ಕೆ ಹೋಗ್ತೀವಿ. ಜೀವನ್ ಏನು ಮಾಡ್ತಿದ್ಯಾ? ಮನೆ ಕಟ್ತೀಯಾ? 1 ಫ್ಲೋರ್ ಮನೆನಾ 2 ಫ್ಲೋರ್ ಮನೆನಾ? 1 ಫ್ಲೋರ್ ಮನೆನಾ? ಕಟ್ಟು, ಹೆಂಗೆ ಕಟ್ತೀಯ ನೋಡೋಣ. ಇನ್ನು ಸೀಸನ್ ಎಲ್ಲ ಬಂದ್ಬಿಟ್ಮೇಲೆ ಜಾಸ್ತಿ 40 ರೂಪಾಯಿನ ಆತೈತೆ ಮಿನಿಮಮ್. ನೋಡಿ ಎಷ್ಟು ಚೆನ್ನಾಗೈತೆ. ದಪ್ಪ ಮಿಕ್ಸಿಗೆ ಹಾಕ್ಬಿಡ್ತಾರೆ. ಚಿಕ್ಕದಾರ್ಗೆ ಹಾಕ್ಬಿಟ್ಟು ಬಸಳೆ ಹಾಕಿ ಹುಣ್ಸೆ ಹಾಕ್ಬಿಟ್ಟು ಶುಗರ್ ಒಳ್ಳೇದು ಅಂದ್ಬಿಟ್ಟು ಸುಮಾರು ಜನ ಇದನ್ನ ತಕೊಂತಾರಂತೆ. ನಾನು ಯಾರೋ ಏಮನ್ ಕಿತ್ಕೊಂಡು ತಿನ್ನಕ ಅಂತ ಬಂದಿಲ್ಲ, ಹಣ್ಣಾದ್ರೆ ಕೊಡ್ತೀನಕ್ಕ. ನೋಡಿ, ಒಂದು ಸಿಕ್ತು, ಹಣ್ಣಾಗಿದೆ ಚಪಕೆ. ಹಾಂ, ತೆಗಿತೆ. ಹೌದಾ? ಇರಮ್ಮ 1 ನಿಮಿಷ. ಅಂದ್ರೆ ಅದು ತಿನ್ನೋದು ಗಟ್ಟಿರಿ ಇದು ಇದಾ? ಮೆತ್ತಗಿರಲ್ಲ, ಸೀಗ ಇರ್ತೈತೆ. ಇದ್ರಾಗೆ ಇತ್ತಲ್ಲ ಇನ್ನೊಂದು ಇದ್ರಾಗೆ ಚೆನ್ನಾಗಿತ್ತು ನೋಡಲ್ಲಿ ಇನ್ನೊಂದು ದಪ್ಪ ಇದ್ ನೋಡೋದ್ರ ಪಕ್ಕ ಆಗಿದೆ. ಮಯೂರಿ ಏನು ಬಿದ್ದವ್ರಮ್ಮ ಇಬ್ರು. ಕುರ್ಗೋಲ್ ಇಟ್ಕೊಂಬರ್ಲ. ನೋಡಿ, ನಮ್ಮ ನಾತಿ ಈಗ ತಲೆಯಲ್ಲಿ ಕಬ್ಬನ್ ಮುರಿತಾಳೆ. ಇದು ಕೊಡ್ಬಿಡು, ಹಂಗೆ ಲೈಸೆನ್ಸ್ ಎಲ್ಲ ಕೊಡಕ್ಕೆ ಈಸಿ ಆಗುತ್ತಲ್ಲ. ಯಾಕಿಲ್ಲ ಅಂದ್ರೆ ಇನ್ನೂ ಕಡಿಮೆ ಮಾಡ್ತೀವಿ. ಸಮೇತ ಇಟ್ಕೊಂಡು ಬಲ ಸೀಗೈತೆ ಇದು ಏನು.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹಳ್ಳಿ ಹೇಗಿದೆ ಅಂತ. ಭೂಲೋಕದ ಸ್ವರ್ಗ ಕಣ್ರಿ. ಎಲ್ಲ ಥರ ಫ್ರೆಶ್ ತರಕಾರಿ ಸಿಗುತ್ತೆ, ಫ್ರೆಶ್ ಆಗಿರೋ ಹಣ್ಣುಗಳು ಸಿಗುತ್ತೆ, ಫ್ರೆಶ್ ಆಗಿರೋ ಗಾಳಿ ಸಿಗುತ್ತೆ. ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ ತುಂಬ ವ್ಯತ್ಯಾಸವಿದೆ. ಹಳ್ಳಿಯಲ್ಲಿ ವಾಸಿಸೋರು ತುಂಬ ಅದೃಷ್ಟವಂತರು. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪುಷ್ಪಾಂಡ್ ಫ್ಯಾಮಿಲಿಯಿಂದ ಧನ್ಯವಾದಗಳು.